ಗಾಡಿ ತಗೊಂಡು ಇವೊಬ್ಬ ಬಂದ ಮಾರೆ ನಮ್ಮ ಊರಲ್ಲಿ ದೊಡ್ಡ ಚೊರೆಪಟ್ಟು ಲಾಟಿ ಬಿಡುದು. ಈ ಆದರ್ಶ್ ಎಂತಾಯ್ತಾ ಗಾಡಿಗೆ ಎಂತಾಯ್ತು? ಗಾಡಿಗೆ ಎಂತ ಆಗ್ಲಿಲ್ಲ ಮಾರೆ, ನೀವು ಹೋಗಿ ಹೋಗಿ. ನನ್ನ ಹತ್ರ ಹೇಳ, ನಾನು ಊರಲ್ಲೆಲ್ಲ ಸೋಷಿಯಲ್ ವರ್ಕ್ ಮಾಡ್ತೀನಿ. ನಮಸ್ಕಾರ, ಹೋಗಿ ಮಾರೆ. ನಾನು ಮೊದಲೇ ಎಕ್ಸಾಮ್ ಟೆನ್ಷನ್ ಆಗಿದ್ದು. ನಾನು ಕೂಡ ಎಕ್ಸಾಮ್ ಬರೆದಿದ್ದೀನಮ್ಮ. 10th ಅಲ್ಲಿ ಡಿಕ್ಷನರಿಯಲ್ಲಿ ಪಾಸ್ ಆಗಿ ಸ್ಟೇಟ್ಗೆ ಫಸ್ಟ್. ಇವರಿಗೆ ಇಂಗ್ಲಿಷೇ ಬರುದಿಲ್ಲ ಮಾರೆ, ಅದು ಡಿಕ್ಷನರಿ ಅಲ್ಲ ಡಿಸ್ಟಿಂಕ್ಷನ್. ಹೋಗಿ ಮಾರೆ ಒಮ್ಮೆ ಸುಮ್ಮನೆ. ಅದೇ ಡಿಸಿಷನ್. ಈಗ ಗಾಡಿ ಎಂತಾಯ್ತು ಹೇಳಿ, ಎಂತಾಯ್ತು? ಎಂತ ಇಲ್ಲ ಮಾರೆ, ಗಾಡಿ ಸ್ಟಾರ್ಟ್ ಆಗಿಲ್ಲ, ಎಕ್ಸಾಮ್ ಕೂಡ ಲೇಟ್ ಆಯ್ತು ಅಷ್ಟೇ. ಅದಕ್ಕೆ ಟೆನ್ಷನ್ ಮಾಡ್ತಿ? ನಿಮಗೆ ಎಂತ ಮಾಡುದು? ಇನ್ನು ಮಂಡೆ ಹೆಚ್ಚ ಮಾಡಬೇಡ. ಇಲ್ಲಿ ಮೂಡಬಿದ್ರೆಯಲ್ಲಿ ಕರಾವಳಿ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಒಂದು ಶೋರೂಮ್ ಉಂಟು. ಅಲ್ಲಿ ಉಂಟಲ್ಲ, ನೀವು ರಿಜಿಸ್ಟ್ರೇಷನ್ ಬೇಕಂತಿಲ್ಲ, ಲೈಸೆನ್ಸ್ ಬೇಕಂತಿಲ್ಲ, ಹಣ ಕೊಟ್ಟು ಗಾಡಿ ತಗೊಂಡೋದ್ರೆ ಸಾಕು, ಅಷ್ಟೇ. ಅಷ್ಟೇ, ಟೆನ್ಷನ್ ಮಾಡಬೇಡ. ಈ ಗಾಡಿನ ಅಲ್ಲಿಗೆ ತಗೊಂಡು ಹೋಗುವ, ನಾನು ಕೂಡ ಬರ್ತೀನಿ. ಹೋಗುವ ಅಷ್ಟೇ. ಹಾಗೆ ದುಡ್ಡು ಇನ್ನೇಂದ? ನಂದೊಂದು BMW ಹಾಲಾಗಿ, ಇಲ್ಲದ ಅದ್ರಲ್ಲಿ ಹೋಗ್ತಿದ್ದೆ ನಾನು. ಬನ್ನಿ ಬನ್ನಿ ಬನ್ನಿ. ಒಂದು 1000 ಸೀದಾ ಹೋಗ್ತಿದ್ದೆ. ಹೋಗುವ. ಎಷ್ಟು ನಡಿಬೇಕು? ತುಂಬಾ ಇಲ್ಲ, ಅಲ್ಲಿ ಗೋಲ್ಡ್ ಕಾಣ್ತದಲ್ಲ. ನಾನು ಕಾಲೇಜ್ ಮುಟ್ತಿದ್ದೆ ಈಗ. ಕರಾವಳಿ ವೆಹಿಕಲ್. ಎಸ್, ನಮಸ್ಕಾರ ಎಲ್ರಿಗೂ ಕೂಡ. ನಾವಿವಾಗ ಮೂಡಬಿದ್ರೆಯಲ್ಲಿ ಇರುವಂತಹ ಕರಾವಳಿ ಈ ವೆಹಿಕಲ್ ಶೋರೂಮ್ಗೆ ಬಂದಿದ್ದೇವೆ. ಅತಿ ಕಡಿಮೆ ಬೆಲೆಯಲ್ಲಿ 48,000 ರೂಪಾಯಿಗೆ ಎಲೆಕ್ಟ್ರಿಕಲ್ ವಾಹನ ಸಿಗ್ತಿದೆ. ಎಲ್ಲಿಯಪ್ಪ ಅಂದ್ರೆ ಇದರೆಲ್ಲ ಫೀಚರ್ಸ್ ಬಗ್ಗೆ ನಿಮಗೆ ತಿಳಿಬೇಕಾದ್ರೆ ಹೊನ್ನೆಚ್ಚೇರಿ ದೇವಸ್ಥಾನದ ಹತ್ತಿರದಲ್ಲಿರುವಂತಹ ವಿಶ್ವಾಸ್ ಪ್ಯಾರಡೈಸ್ ನ ಬಿಲ್ಡಿಂಗ್ ಅಲ್ಲಿ ಈ ಒಂದು ಶೋರೂಮ್ ಲೊಕೇಟ್ ಆಗಿದೆ. ಆದಷ್ಟು ಬೇಗ ಬಂದು ಈ ಎಲೆಕ್ಟ್ರಿಕ್ ವಾಹನ ನಿಮ್ದಾಗಿಸ್ಕೊಳ್ಳಿ. ಆದಷ್ಟು ಬೇಗ ಬರಬೇಕು. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ. ನಾನು ಎಕ್ಸಾಮ್ ಹೊರಡ್ತೇನೆ, ಬರ್ತೇನೆ. ಬಾಯ್. ಈಗ ನಾನು ಬರ್ತೇನೆ. ಈಗ ಓಯ್ ಆದರ್ಶ್ ಇಲ್ಲ, ಓಯ್ ನಾ ಮಾಡ್ತೀನಾ? ಓಯ್ ಗಾಡಿ ತೆಗೆದುಕೊಟ್ಟವ್ರಿಗೆ ಮರೆಯೋದಿಲ್ಲ ಅವರೇ. ಲೈಫಲ್ಲಿ ಎಲ್ರು ಕೂಡ ಹೀಗೇನೆ. ಅಣ್ಣ ನಂಗೊಂದು ಗಾಡಿ ಕೊಡಿ.